ನೆಕ್ಸ್ಟ್ 1.5 ಕಿಲೋಮೀಟರ್ ಮತ್ತು 1.5 ಕಿಲೋಮೀಟರ್ ಮತ್ತು 500 ಮೀಟರ್. 1.5 ಕಿಲೋಮೀಟರ್ ಮತ್ತು 500 ಮೀಟರ್ ಇದರ ರೇಷಿಯೋ ತೆಗೆದು ನೋಡೋಣಂತ. 1.5 ಕಿಲೋಮೀಟರ್ ಮತ್ತು 500 ಮೀಟರ್. ನಾರ್ಮಲ್ ಕ್ವಶನ್, ಬೇಸಿಕ್ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ. ಎಷ್ಟಾಗುತ್ತೆ? 3:1. ಇಲ್ಲಿ 1.5 ಕಿಲೋಮೀಟರ್ ಇದೆ ಅಂದ್ರೆ ಈ ಕಿಲೋಮೀಟರ್ನ ಮೀಟರ್ಲೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಇಂಟು 1000 ಮಾಡ್ಕೋಬೇಕು. ಸೊ 1.5 ಕಿಲೋಮೀಟರ್ ಎಷ್ಟು ಮೀಟರ್ ಆಗ್ತೈತಿ? 1500 ಮೀಟರ್ ಆಗ್ತೈತಿ. ಸೊ 1500 ಅನುಪಾತ 500, 1500 raised to 500. 0000 ಕ್ಯಾನ್ಸಲ್, 5 1s 5 3s. 3 ಅನುಪಾತ ಎಷ್ಟು ಬಂತು? 1 ಬಂತು. 3:1 ಏನ ಸರಿಯಾದಂತ ಉತ್ತರ ಆಗುತ್ತೆ. 3:1 is ರೈಟ್ ಆನ್ಸರ್. ಸೊ ಇದೇನ್ ಫಾರ್ ಬೇಸಿಕ್ ರೇಷಿಯೋ ಕ್ವಶನ್ಸ್ಗಳು. ಇದಾದ ನಂತರ ಓಕೆ, ನೆಕ್ಸ್ಟ್ a raised to b is equal to 3:1, b raised to c is equal to 2:4, 2:5. Find the a raised to b raised to c. a ಅನುಪಾತ b 3:1 ಆಗಿದೆ. ಬಿ ಅನುಪಾತ ಸಿ 2:5 ಆಗಿದೆ. ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಅನ್ನ ಕಂಡು ಹಿಡಿಯಿರಿ. ಇದು ಸೆಕೆಂಡ್ ಟೈಪ್ ಪ್ರಶ್ನೆಗಳು. ಎ ಅನುಪಾತ ಬಿ ಅನುಪಾತ ಸಿ ಅನ್ನ ಕಂಡು ಹಿಡಿಯಿರಿ. ಈ ರೀತಿ ಕ್ವಶನ್ಸ್ ಕೇಳಿದ್ರೆ ಏನ್ ಮಾಡಬೇಕು? ಎ ಅನುಪಾತ ಬಿ 3:1 ಆಗಿದೆ. ಬಿ ಅನುಪಾತ ಸಿ 2:5 ಆಗಿದೆ. ಹಾಗಾದ್ರೆ ಎ ರೇಸ್ ಟು ಬಿ ರೇಸ್ ಟು ಸಿ ಅನ್ನ ಕಂಡು ಹಿಡಿಯಿರಿ. ಫೈಂಡ್ ದಿ ಎ ರೇಸ್ ಟು ಬಿ ರೇಸ್ ಟು ಸಿ. ಬೇಸಿಕ್ ಪ್ರಶ್ನೆ ವಾಪಸ್ ಸ್ವಲ್ಪ ರಿಪೀಟ್ ಆಗುತ್ತೆ ಕ್ವಶನ್ ಈ ರೀತಿ. ಪೂರಾ ಬೇಸಿಕ್ ಪ್ರಶ್ನೆ. 6:3:1. ಓಕೆ, ಈ ರೀತಿ ಪ್ರಶ್ನೆ ಬಂದಾಗ ನೋಡಿ, ನಾರ್ಮಲಿ ನಾವು ಏನ್ ಮಾಡಬೇಕು ಅಂದ್ರ ನಮಗೆ ಎ ಅನುಪಾತ ಬಿ ಅನುಪಾತ ಸಿ ಕಂಡಿಡಿ ಅಂದ್ರ ಅದು ಏನೈತಿ ಕರೆಕ್ಟೇ ಬರ್ಕೋ. ಏನ್ ಕಂಡಿಡಿಬೇಕು ನಾವು? ಎ ರೇಸ್ ಟು ಬಿ ರೇಸ್ ಟು ಸಿ. ಹೌದಾ? ನಮಗೆ ಎ ಅನುಪಾತ ಬಿ ಕೊಟ್ಟಿದಾರ ಅವರು. ಎ ಅನುಪಾತ ಬಿ ಎಷ್ಟೈತ್ರಿ? 3:1 ಐತಿ. ಇಲ್ಲಿ ಎ 3:1 ಅಂದ್ರ ಎ ಒಂದು ಏನಪ್ಪ ಸಂಖ್ಯೆ ಎಷ್ಟು ಬರ್ತೈತಿ ಅಂದ್ರೆ 3 ಬರ್ತೈತಿ. ಎ ಯ ಸಂಖ್ಯೆ 3, ಬಿ ಯ ಸಂಖ್ಯೆ ಎಷ್ಟಾಗದ್ರೆ 1. ಎ ಕೆಳಗಡೆ 3 ಬರೀರಿ, ಬಿ ಯ ಕೆಳಗಡೆ 1 ಬರೀರಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಇಲ್ಲಿ ಮತ್ತೆ ನೋಡ್ರಿ ಬಿ ಯ ಅನುಪಾತ ಎಷ್ಟೈತಿ? ಬಿ ರೇಷಿಯೋ 2 ಐತೆ, ಸಿ ರೇಷಿಯೋ ಐತಿ 5 ಐತಿ. ಸೊ ಬಿ ರೇಷಿಯೋ ಎಷ್ಟೈತಿ? 2 ಐತಿ. ಬಿ ಯ ಕೆಳಗಡೆ 2 ಬರೀರಿ. ಸಿ ಯ ರೇಷಿಯೋ ಎಷ್ಟೈತ್ರಿ? 5 ಐತಿ. ಸಿ ಯ ಕೆಳಗಡೆ 5 ಬರೀರಿ. ಸೊ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರ ಇಲ್ಲೊಂದು ಪ್ಲೇಸ್ ಖಾಲಿ ಉಳಿದೈತಿ, ಇಲ್ಲೊಂದು ಪ್ಲೇಸ್ ಖಾಲಿ ಉಳಿದೈತಿ. ಯಾವತ್ತಿದ್ರು ಪ್ಲೇಸ್ ಖಾಲಿ ಇದ್ರ ಅದ್ರ ಪಕ್ಕದಲ್ಲಿರುವಂತ ಸಂಖ್ಯೆ ಬಾಜು ಸಂಖ್ಯೆನ ತುಂಬಬೇಕು. ಸೊ ಅದ್ರ ಇಲ್ಲಿ ಖಾಲಿ ಪ್ಲೇಸ್ ಇದ್ರೆ ಬಾಜು ಯಾವ ಸಂಖ್ಯೆ ಐತಿ? 1 ಐತಿ ಅಂದ್ರೆ ಏನಾಗ್ತೈತಿ? ಇದ 1 ಈ ಕಡೆ ಬರ್ತೈತಿ. ಇಲ್ಲಿದ್ರ ಬಾಜು ಸಂಖ್ಯೆ ಯಾವ್ದೈತಿ? 2 ಐತಿ ಅಂದ್ರೆ ಇದ 2 ಏನಾಗ್ತೈತಿ? ಈ ಕಡೆ ಬರ್ತೈತಿ, 2 ಆಗ್ತೈತಿ. ಸೊ ಈಗ ಮೇಲಿಂದ ಕೆಳಗಡೆ ಏನ್ ಮಾಡ್ಬೇಕು? ಇಂಟು ಮಾಡ್ಕೋಬೇಕು. 3 into 2, 3 into 2 ಮಾಡಿ ಎಷ್ಟು ಬಂತು? 3 2s 6, 2 1s 2, 5 1s 5. ಎಷ್ಟು ಬಂತಾಗಲಿ? 6:2:5 ಬಂತು. ಇದೇನಪ್ಪ ಅಂದ್ರೆ ಅನುಪಾತ ಆಗ್ತೈತಿ. ಇನ್ನೊಂದು, ಈ 3 ಸಂಖ್ಯೆ ಒಂದ ಮಗಿಲೆ ಭಾಗ ಹೋದ್ರೆ ಏನ್ ಮಾಡ್ಬೇಕು? ನಾವು ಕಡ್ತ ಹೊಡಿಬೇಕಾಗ್ತೈತಿ. ಸೊ 3 ಸಂಖ್ಯೆ ಒಂದ ಮಗಿಲೆ ಭಾಗ ಹೋದ್ರೆ ಕಡ್ತ ಹೊಡಿಬೇಕು. ಭಾಗ ಹೋಲಿಲ್ಲ ಅಂದ್ರ ಅದು ಹಂಗೈತಿ ಹಂಗೆ. ಹೌದು, ಈ ಯಾವ ಮಗೆ ಇಲ್ಲ. 6 to 5 3 ಸಂಖ್ಯೆ ಒಂದ ಮಗ್ಗಿಲಿಲ್ಲ. ಹಾಗಾಗಿ ಅದೆಷ್ಟೈತಿ ಅಷ್ಟ ಆನ್ಸರ್ ಆಗ್ತೈತ್ರಿ. 6:2:5 ಏನಪ್ಪ ಸರಿಯಾದಂತ ಉತ್ತರ. ಹೌದಾ? ಓಕೆ, ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸೇಮ್ ಎ ರೇಸ್ ಟು ಬಿ ಇಸ್ ಈಕ್ವಲ್ ಟು 5:6, ಬಿ ರೇಸ್ ಟು ಸಿ ಇಸ್ ಈಕ್ವಲ್ ಟು 3:4. ಹಾಗಾದ್ರೆ ಎ ರೇಸ್ ಟು ಬಿ ರೇಸ್ ಟು ಸಿ ಅನ್ನ ಕಂಡು ಹಿಡಿಯಿರಿ. A raised to b is equal to 5:6, b raised to c is equal to 3:4. Find the a raised to b raised to c. A ಅನುಪಾತ b ಅನುಪಾತ c ಅನ್ನ ಕಂಡು ಹಿಡಿಯಿರಿ. ಓಕೆ, ನೋಡೋಣ. ನಾರ್ಮಲಿ ಏನ್ ಬಿಡಿಸಿದ್ರು ಇದ ಸೇಮ ಬಿಡಿಸಬಹುದು.
ಗುಡ್. ಸೊ ಎಷ್ಟು ಬರ್ತೈತಿ? 5:6:8 ಅಭಿಷೇಕ್, ಅಭಿಜಿತ್ ಟ್ರೈ ಮಾಡಿ ನೋಡಂತ. ಸೇಮ್ ಏನ್ ನಾ ಹೇಳಿದ್ನಲ್ಲ ಅದ ಸೇಮ್ ಪ್ರಶ್ನೆ ಐತಿ, ಸೇಮ್ ಟು ಸೇಮ್ ಕ್ವಶನ್ ಅದ. ನಾಳೆ ಏನಪ್ಪ ಕ್ವಶನ್ PDF ತೊಗೊಂಡ್ಬರ್ತೀನಿ, ಕನ್ನಡ ಇಂಗ್ಲೀಷ್ ಎರಡೂ ಇರ್ತಾವ, PDF ಹಾಕ್ತೀನಿ ನಾಳೆ. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರ ಸೇಮ್ ಟು ಸೇಮ್ A:B ಅಂದ್ರ A ಅನುಪಾತ B 5 ಅನುಪಾತ ಐತಿ, 5:6 ಅಂತ ತುಂಬಬೇಕು. B:C 3:4 ಅಂದ್ರೆ ಕೆಳಗಡೆ 3:4 ಬರಿಬೇಕು. B ಯ ಕೆಳಗಡೆ B ಯ ಸಂಖ್ಯೆ ಬರೀರಿ, C ಯ ಕೆಳಗೆ C ಯ ಸಂಖ್ಯೆ ಬರಿಬೇಕು. ಇಲ್ಲಿ C ಒಂದು ಪ್ಲೇಸ್ ಖಾಲಿ ಐತಿ, ಇಲ್ಲಿ A ಒಂದು ಪ್ಲೇಸ್ ಖಾಲಿ ಐತಿ. ಇಲ್ಲಿ ಖಾಲಿ ಇದ್ದಾಗ ಬಾಜು ಸಂಖ್ಯೆ ಬರ್ತೈತಿ, ಇಲ್ಲಿ ಖಾಲಿ ಇದ್ರೆ ಬಾಜು ಸಂಖ್ಯೆ ಬರ್ತೈತಿ. 5 ಮೂರ್ಲೆ ಎಷ್ಟ? 15. 6 ಮೂರ್ಲೆ 18, 6 ನಾಲ್ಕಲೆ 24, 5 3 15, 5 4 ಓಕೆ, 6 3 18, 6 4 24. ಇದನ್ನ ನಾವು ನೋಡ್ರಿ 15 18 24 ಬಂತು. ಇದ ಆನ್ಸರ್ ಆಗ್ತೈತೆ ನಂಗಲ್ಲೇ? ಆಗಂಗಿಲ್ಲ. ಯಾಕ? ಮೂರು ಸಂಖ್ಯೆ ಒಂದ ಮಗೆ ಇದನ್ನ ನಾವೇನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ಬೇಕು. ಸೊ 15 18 24 ಯಾವ ಮಗೆ ಐತಿ? ಈ ಮೂರು ಸಂಖ್ಯೆಗಳು ಮೂರು ಮಗೆ ಅದಾವ. 3 5 3 6 3 8 5:6:18 ಅದರ ಉತ್ತರ ಆಗ್ತೈತಿ. ಈ ರೀತಿ ಮಾಡ್ಬೋದು. ಇದನ್ನ ಬಿಟ್ಟ ಇನ್ನೊಂದು ಮೆಥಡ್ ಕೂಡ ಮಾಡ್ಬೋದ್ರಿ. ಹೆಂಗಂದ್ರ ಈಗ ನಮ್ಗ A ಬೇಕಂತ ಹೇಳ್ಕೊಡಿ. ಈಗ A ಮತ್ತು B ಮತ್ತು C ಐತೆ, A:B:C. ನಮಗೆ A ಬೇಕಂದ್ರ ಇಲ್ಲಿ ನೋಡ್ರಿ ಮೊದಲನೇ ಎರಡು ಸಂಖ್ಯೆ ಇಂಟು ಮಾಡ್ಕೋಬೇಕ್ರಿ. 5 ಮೂರ್ಲೆ ಎಷ್ಟ? 5 3 ಎಷ್ಟು? 15. B ಬೇಕಂದ್ರೆ ಈ ಕೆಳಗಿಂದ 3 ಮತ್ತು ಮ್ಯಾಗಿನ ಸಂಖ್ಯೆ ಇಂಟು ಮಾಡ್ಕೋಬೇಕು. 6 × 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 6 ಮೂರ್ಲೆ 18. C ಬೇಕಂದ್ರ ಇದ ಕಡಿಕಿನ ಎರಡು ಸಂಖ್ಯೆ ಇಂಟು ಮಾಡ್ಕೋಬೇಕು. 6 4 24. ಇದು ನೋಡ್ರಿ ಸೇಮ್ ಮಾತಿಲ್ಲ, ಈ ಸಂಖ್ಯೆ ಸೇಮ್ ಬಂತ. ಹಿಂಗೂ ಕೂಡ ಮಾಡ್ಬೋದು. A ಬೇಕಂದ್ರೆ ಫಸ್ಟ್ 2 ನಂಬರ್ಸ್ 5 3 ಇಂಟು ಮಾಡ್ಕೋಬೇಕು. 5 × 3 ಮಾಡ್ರ A ಬರ್ತೈತಿ. B ಬೇಕಂದ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. 3 ಇಂಟು ಎಷ್ಟು ಮಾಡ್ಬೇಕು? 6 ಮಾಡ್ಬೇಕು. 3 × 6 ಮಾಡಿದ್ರೆ ಎಷ್ಟು ಬಂತು? 18 ಬಂತು. C ಬೇಕಂದ್ರೆ ಕಡಿಕಿನ ಎರಡು ಸಂಖ್ಯೆ ಇಂಟು ಮಾಡ್ಕೋಬೇಕು. ಲಾಸ್ಟ್ ಸಂಖ್ಯೆ ಇಂಟು ಮಾಡಿದ್ರೆ 6 4 ಎಷ್ಟು? 24. ಈ ರೀತಿ ಕೂಡ ಮಾಡಬಹುದು. ಆಸ್ ಯುವರ್ ವಿಶ್ ಹಿಂಗೂ ಮಾಡಬಹುದು. ಬಟ್ ಏನಪ್ಪ ಅಂದ್ರ ಇದು ಮೂರ ಸಂಖ್ಯೆ ABC ಅಷ್ಟಕ್ಕೆ ಮಾಡಕ್ ಬರತ್ರಿ. ಬೈ ಮಿಸ್ಟೇಕ್ ಅವ್ರು 4 ಸಂಖ್ಯೆ ಕೊಡ್ತಾರೋ ಅವಾಗ ಈ ಮೆಥಡ್ ಏನಪ್ಪ ಸ್ವಲ್ಪ ಟಫ್ ಆಗ್ತೈತಿ, ಮಾಡಕ್ ಬರ್ತೈತಿ, ಸ್ವಲ್ಪ ಟಫ್ ಆಗ್ತೈತಿ, ಕನ್ಫ್ಯೂಷನ್ಸ್ ಆಗ್ತದೆ. ಹೌದಾ? ಸೊ ಹಾಗಾದ್ರೆ 4 ಸಂಖ್ಯೆ ಕೊಟ್ರೆ ಏನ್ ಮಾಡುವಾಗಲೇ? A:B = 2:3, B:C = 4:3, C:D = 5:2. ಹಾಗಾದರೆ A:B:C:D ಅನ್ನ ಕಂಡು ಹಿಡಿಯಿರಿ. A ಅನುಪಾತ B ಅನುಪಾತ C ಅನುಪಾತ D ಅನ್ನ ಕಂಡು ಹಿಡಿಯಿರಿ. 4 ಸಂಖ್ಯೆ ಕೇಳಿದ್ರೆ ಈಗ ಏನ್ ಮಾಡ್ಬೇಕಾದ್ರೆ 4 ಸಂಖ್ಯೆನ ಕೇಳಿದ್ರೆ ಏನ್ ಮಾಡ್ಬೇಕು?